ಹಾಯ್ ಗೈಸ್, ಹಿತಾ ಕಲೆಕ್ಷನ್ಸಿಂದ ಇವತ್ತು ನಾನು ನನ್ನ ಕನಸಿನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಂದರೆ, ಹೆಣ್ಮಕ್ಳ ಲೈಫ್ ಹೆಂಗಿರುತ್ತೆ ಅಂದರೆ, ಎಲ್ಲರದ್ದು ಅಲ್ಲ, ಸ್ವಲ್ಪ ಜನದ್ದು. ಮದುವೆಗೆ ಮುಂಚೆ ಚೆನ್ನಾಗಿ ಓದಿರ್ತಾರೆ, ಕೆಲಸನೂ ತೊಗೊಂಡಿರ್ತಾರೆ. ಆದರೆ ಮದುವೆ ಟೈಮಲ್ಲಿ ಅಥವಾ ಮದುವೆಗೋಸ್ಕರ ಕೆಲಸ ಬಿಡುವ ಪ್ರಮೇಯ ಬರುತ್ತೆ, ಅಥವಾ ಮಗು ಆಗೋ ಟೈಮಲ್ಲಿ ಆ ಟೈಮಲ್ಲೂ ಜಾಬ್ ಬಿಟ್ಟಿರ್ತಾರೆ. ಆಮೇಲೆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅವ್ರಿಗೇನಾದರೂ ಮಾಡಬೇಕು ಅನಿಸುತ್ತೆ, ಮನೆಯವ್ರಿಗೆ ಸ್ವಲ್ಪ ಸಪೋರ್ಟ್ ಆಗಬೇಕು, ಅಥವಾ ಅವರಿಗೆ ಎಷ್ಟೊಂದು ಓದೋ ಟೈಮಲ್ಲಿ, ಕೆಲಸ ಮಾಡೋ ಟೈಮಲ್ಲಿ ಎಷ್ಟೊಂದು ಆಸೆ ಇರುತ್ತೆ. ನಾವು ಈ ಪೋಸ್ಟಿಗೆ ಹೋಗಬೇಕು, ಅಥವಾ ಈ ಕಂಪನಿಲಿ ಕೆಲಸ ತೊಗೋಬೇಕು, ಅಥವಾ ಇಷ್ಟು ಅರ್ನ್ ಮಾಡಬೇಕು, ನಾವೊಂದು ಹೆಸರು ಕ್ರಿಯೇಟ್ ಮಾಡಬೇಕು, ನಮ್ಮದೊಂದು ಹೆಸರು ಮಾಡಬೇಕು ಅನ್ನೋದೆಲ್ಲ ಎಷ್ಟೊಂದು ಕನಸ್ಕೊಂಡಿರ್ತಾರೆ. ಸೊ ಆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಎಷ್ಟೊಂದು ಹೆಂಗಸ್ರಿಗೆ ಬರೋ ಡೌಟು, ಕನ್ಫ್ಯೂಷನ್ನು, ಒಂದು ಐಡಿಯಾಸ್ ಏನಂದರೆ, ನಾವು ಏನಾದರೂ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡಿ ಅವರಲ್ಲಿರೋ ಕ್ರಿಯೇಟಿವಿಟಿನ, ಅವರಲ್ಲಿರೋ ಸ್ಪೆಷಲ್ ಟ್ಯಾಲೆಂಟ್ನ ಹೊರಗಡೆ ತರ್ತಾರೆ. ಹಾಗಾಗಿ ಆ ಟೈಮಲ್ಲಿ ಎಷ್ಟೊಂದು ಬಿಸ್ನೆಸ್ಗಳು, ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಎಕ್ಸಾಂಪಲ್ ಏನಂದರೆ, ಎಷ್ಟೊಂದು ಜನ ಟೈಲರಿಂಗ್ ಬಿಟ್ಟಿರ್ತಾರೆ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ಟೈಲರಿಂಗ್ ಶಾಪ್ ಇಟ್ಕೊಂಡಿರ್ತಾರೆ. ಅದರಲ್ಲಿ ಆರಿ ವರ್ಕ್ ಮಾಡ್ತಾಯಿರ್ತಾರೆ, ಕುಚ್ಚು ಕಟ್ಟೋದು, ಆ ಥರ ತುಂಬ ಕೆಲಸ ಮಾಡ್ತಾರೆ. ಆಮೇಲೆ ಬ್ಯೂಟಿ ಪಾರ್ಲರ್ಸ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಮೆಹಂದಿ ಆರ್ಟಿಸ್ಟ್ಗಳಾಗಿದ್ದಾರೆ, ಜ್ಯುವೆಲ್ಲರಿ ಶಾಪ್ಸ್ ಇಟ್ಕೊಂಡಿದ್ದಾರೆ, ಟೆಕ್ಸ್ಟೈಲ್ಸಲ್ಲೇ ತುಂಬ ಲೇಡೀಸು ಮುಂದುವರೆದಿದ್ದಾರೆ, ಬೊಟಿಕ್ಸ್ ಇಟ್ಕೊಂಡಿದ್ದಾರೆ. ಸೊ ಹೀಗೆ ಇದೇ ಥರ ನಾನು ಒಂದು ಕನಸು ತಂದು ನಿಮ್ಮ ಮುಂದೆ ಬಂದಿದ್ದೀನಿ. ಆಲ್ರೆಡಿ ನಮ್ಮ ಪೇಜಲ್ಲಿ 100+ ಪೋಸ್ಟ್ ಆಗಿದೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಮ್ಮದು 2 ಪೇಜ್ ಇದೆ. ನನ್ನ ಮೇನ್ ಇಂಟೆನ್ಷನ್ ಏನಂದರೆ, ಟ್ರೆಡಿಷ್ನಲ್ ಪ್ರಮೋಟ್ ಮಾಡಬೇಕು. ಅದು ಟ್ರೆಡಿಷ್ನಲ್ ಡ್ರೆಸ್ ಆಗಿರ್ಬೋದು, ಟ್ರೆಡಿಷ್ನಲ್ ಜ್ಯುವೆಲ್ಸ್ ಆಗಿರ್ಬೋದು. ನೀವು ನಮ್ಮ ಪೇಜಲ್ಲಿ ಹೋಗಿ ನೋಡಿ. ಆಲ್ಮೋಸ್ಟ್ ನಾವು ಟ್ರೆಡಿಷನ್ಸ್ಗೆ ತುಂಬ ಒತ್ತು ಕೊಟ್ಟಿದ್ದೀವಿ. ನಮ್ಮ ಪೇಜಲ್ಲಿ ಇನ್ನು ಮುಂದೆ ಕಾಟನ್ ಸೀರೆ, ಸಿಲ್ಕ್ ಸೀರೆ, ಈ ಪೈಥನಿ, ಈ ಮೈಸೂರು ಸಿಲ್ಕು, ಕ್ರೇಪಲ್ಲೆಲ್ಲ ತುಂಬ ಹಳೆ ಡಿಸೈನ್ಸ್ನ ನಾವು ಪ್ರಮೋಟ್ ಮಾಡಬೇಕು ಅಂತ ಇದ್ದೀವಿ. ಪ್ರಮೋಟ್ ಇನ್ ದ ಸೆನ್ಸ್, ಹಳೆ ಡಿಸೈನ್ಸ್ನ ವಾಪಸ್ ತರಬೇಕು, ನಮ್ಮ ಹಳೆ ಡಿಸೈನ್ಸ್ನ, ಹಳೆ ಟ್ರೆಡಿಷನ್ನ ಉಳಿಸ್ಬೇಕು ಅನ್ನೋ ಇಂಟೆನ್ಷನಿಂದ. ನೀವು ಒಂದು ಸತಿ ಹೋಗಿ ನೋಡಿಲ್ಲ ಅಂದರೆ ಒಂದು ಸತಿ ಹೋಗಿ ಚೆಕ್ ಮಾಡಿ. ಶ್ರೀಶಾ ಟ್ರೆಜರ್ಸ್ ಅಂತ ನಮ್ದು ಇನ್ನೊಂದು ಜ್ಯುವೆಲ್ರಿ ಪೇಜ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ನನ್ನ ಆಸೆ ಏನಂದರೆ, ಒಂದು ಬ್ರ್ಯಾಂಡ್ ಟ್ರೆಡಿಷನ್ಸು ಅಂತ ನಮ್ಮದು ಹಳೆ ಟ್ರೆಡಿಷನಲ್ಸ್ ಏನಿದೆ, ಅದು ಬಟ್ಟೆಲಾಗಿರ್ಬೋದು, ಜ್ಯುವೆಲ್ರಿಲಾಗಿರ್ಬೋದು, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಅದು ಆಸೆನೂ ಕೂಡ, ಅದು ನನ್ನ ಗುರಿನೂ ಕೂಡ ಹೌದು. ಸೊ ಹಾಗಾಗಿ ನಾನು ಇದೇ ನೆಕ್ಸ್ಟ್ 3 ಮಂತ್ಸಲ್ಲಿ ಒಂದು ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪೂರ್ತಿ ಕಾಟನ್ನು, ಸಿಲ್ಕು, ಪೈಥನಿ, ಈ ಬನಾರಸ್ಸು, ಅದರಲ್ಲಿ ಹಳೆ ಟ್ರೆಡಿಷನ್ ಬಾರ್ಡರ್ಸ್ ಏನಿದೆ, ಹಳೆ ಟ್ರೆಡಿಷನ್ ಪ್ಯಾಟರ್ನ್ ಆಫ್ ಸ್ಯಾರೀಸ್ ಏನಿದೆ, ಮತ್ತು ಹಳೆ ಟ್ರೆಡಿಷನ್ ಜುಮ್ಕಾಸು, ಜ್ಯುವೆಲ್ರಿ, ಈ ಬುಗುಡಿ, ಮೂಗುತಿಲೆಲ್ಲ ನಮ್ಮ ಟ್ರೆಡಿಷನ್ನ ಬಗ್ಗೆ ಡೀಟೇಲ್ಡಾಗಿ ವರ್ಕ್ ಮಾಡಿ ಒಂದು ಶಾಪ್ ಹಾಕಬೇಕು ಅನ್ನೋ ಇಂಟೆನ್ಷನಲ್ಲಿದ್ದೀನಿ. ಸೊ ಹಾಗಾಗಿ ಬಟ್ ಇಮಿಡಿಯೇಟ್ ಶಾಪ್ ಹಾಕೋದಕ್ಕಿಂತ ಸ್ಟಾರ್ಟಿಂಗ್ ಆನ್ಲೈನಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ 3 ಮಂತ್ಸ್ ಇದೆ. ಈ ಗ್ಯಾಪ್ 3 ಮಂತ್ಸಲ್ಲಿ ಮುಂದೆ ಶೇರ್ ಮಾಡ್ತೀನಿ, ಯಾವಾಗ ನಾನು ಶಾಪ್ ಇನಾಗ್ರೇಟ್ ಮಾಡ್ತೀನಿ ಅನ್ನೋದನ್ನೆಲ್ಲ ಮುಂದೆ ಪ್ರತಿಯೊಂದು ಇನ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ 3 ಮಂತ್ಸ್ ಟೈಮ್ ಇರೋದರಿಂದ ನಾನು ಆನ್ಲೈನಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಮತ್ತು ಅದರ ಆನ್ಲೈನ್ ಬಿಸ್ನೆಸ್ಸಿಂದ ಬರೋ ಬಂಡವಾಳನೇ ಹಾಕಿ ಶಾಪಿಗೆ ಹಾಕಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿದೆ. ಸೊ ನನ್ನ ಪ್ಲ್ಯಾನಿಂಗ್ ಇರೋದು ಪರ್ ಮಂತ್ 10K ನಾನು ಅರ್ನ್ ಮಾಡಬೇಕು. 3 ಮಂತ್ಸ್ಗೆ 30K ಆಗುತ್ತೆ. ಸೊ ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಬೇಕು, ನನ್ನ ಇನ್ವೆಸ್ಟ್ಮೆಂಟಿಂದಲೇ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿದೆ. ಸೊ ಪರ್ ಮಂತ್ ನಾನು 10,000 ಅರ್ನ್ ಮಾಡಬೇಕು ಈ 3 ಮಂತ್ಸು. ಸೊ ಹಂಗಾಗಿ ಇವತ್ತು ಆಲ್ರೆಡಿ ಸೆಪ್ಟೆಂಬರ್ 1 ಆಗಿರೋದ್ರಿಂದ, ನೆಕ್ಸ್ಟ್ ಮಂತ್ ಅಕ್ಟೋಬರ್ 2ಗೆ ನಾನು ಈ ಮಂತಲ್ಲಿ ನಂದು ಎಷ್ಟು ಅರ್ನ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ, ನಾನು ಎಷ್ಟು ಕೊರಿಯರ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇನ್ನು ಮುಂದೆ ನಾಳೆಯಿಂದ ನಾನು ಪ್ರತಿ ದಿನ ನಂದು ಎಷ್ಟು ಸೇಲ್ಸ್ ಆಗುತ್ತೆ, ಎಷ್ಟು ಆರ್ಡರ್ಸ್ ಬರುತ್ತೆ, ಎಷ್ಟು ಆರ್ಡ್ರ್ ಪ್ಯಾಕ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಇನ್ಫಾರ್ಮೇಷನಲ್ಲಿ ತಿಳಿಸ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ನಾನು ಇನ್ನೊಂದು ಏನು ಹೇಳಿದ್ರೆ, ನನ್ನ ಅಂದರೆ ಈಗ ಒಂದು ಮಗುಗೆ 1 ವರ್ಷ 2 ವರ್ಷ ಆಗಿ ಏನಾದರೂ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರು ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ಆಲ್ರೆಡಿ ಒಂದು ಸ್ವಲ್ಪ ಜನ ಒಂದು ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ.
ಸೊ ಈ ವಿಡಿಯೋ ನೋಡ್ತಿರೋರಿಗೆ ಯಾರಿಗೆ ಆ ಥರ ಕನ್ಫ್ಯೂಷನಲ್ಲಿದ್ದೀರಾ ಅಥವಾ ಪ್ಲ್ಯಾನಲ್ಲಿದ್ದೀರಾ, ಏನು ಮಾಡಬೇಕು ಅನ್ನೋದಿದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಪೇಜಲ್ಲಿ, ನಮ್ಮ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ದಯವಿಟ್ಟು ಕಾಲ್ ಮಾಡಿಬಿಡಿ, ಯಾಕಂದರೆ ಮಗು ಇದೆ, ನಾನು ಟೈಮಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ. ಮೆಸೇಜ್ ಮಾಡಿ, ನಾನು ಟೈಮ್ ನೋಡ್ಕೊಂಡು ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀನಿ. ಸೊ ಡಿಸ್ಕಸ್ ಮಾಡೋಣ, ಎಲ್ಲರೂ ಜೊತೆಲಿ ಸೇರಿ ಬೆಳೆಯೋಣ. ನನ್ನ ಇಂಟೆನ್ಷನ್ ಏನಂದರೆ ಲೆಟ್ಸ್ ಗ್ರೋ ಟುಗೆದರ್ ಅಂತ. ಸೊ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಅಂದರೆ ಬಿಸ್ನೆಸ್ ಟೆಕ್ನಿಕ್ಸು, ಬಿಸ್ನೆಸ್ ಐಡಿಯಾಸ್ ಏನಿರುತ್ತೆ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಎಲ್ಲರೂ ಗ್ರೋ ಆಗೋಣ ಅನ್ನೋದೇ ನನ್ನ ಇಂಟೆನ್ಷನ್ ಇರೋದು. ಸೊ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಏನಾದರೂ ಸಜೆಷನ್ಸ್ ಕೊಡೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನನ್ನ 2 ಪೇಜ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮಾಡಿ. ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಪ್ರಾಡಕ್ಟು ದಯವಿಟ್ಟು ಪರ್ಚೇಸ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.